ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ 2024ನಲ್ಲಿ P&L ಸ್ಟೇಟ್ಮೆಂಟ್ ಮೇಲೆ ಕೇಳಿರುವಂತಹ 6 ಮಾರ್ಕ್ಸ್ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ 2023 ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಿದ್ವಿ. ಈ ವಿಡಿಯೋದಲ್ಲಿ 24ನಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ ನೋಡಿ. From the following information, prepare statement of profit and loss for the year ended 31st 3 2023 as per Schedule 3 of the Companies Act 2013. ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ರೆವಿನ್ಯೂ ಫ್ರಮ್ ಆಪರೇಷನ್ಸ್ 8 lakh, ಪರ್ಚೇಸ್ ಆಫ್ ಗೂಡ್ಸ್ 2 lakhs, ಸ್ಯಾಲರೀಸ್ ಟು ಎಂಪ್ಲಾಯೀಸ್ 50,000, ಲೀವ್ ಎನ್ಕ್ಯಾಶ್ಮೆಂಟ್ಸ್ 10,000, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 20,000, ರಿಪೇರ್ಸ್ ಟು ಮಷಿನರಿ 20,000, ಟ್ಯಾಕ್ಸ್ ಅಟ್ 30% ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ರೆವಿನ್ಯೂ ಫ್ರಮ್ ಆಪರೇಷನ್ಸು ಡೈರೆಕ್ಟಾಗಿ ಎಂಟ್ರಿನ ತಗೊಳ್ತೀವಿ. ಪರ್ಚೇಸ್ ಆಫ್ ಗೂಡ್ಸ್ ಎಲ್ಲಿ ತಗೋಬೇಕು? ಎಕ್ಸ್ಪೆನ್ಸಸ್ನಲ್ಲಿ. ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಏನಾಗುತ್ತೆ? ಎಂಪ್ಲಾಯಿ ಬೆನಿಫಿಟ್. ಲೀವ್ ಎನ್ಕ್ಯಾಶ್ಮೆಂಟ್ ಏನಾಗುತ್ತೆ? ಎಂಪ್ಲಾಯಿ ಬೆನಿಫಿಟ್. ಹಾಗಾದರೆ ಇವೆರಡನ್ನು ಕೂಡ ನಾವು ಎಂಪ್ಲಾಯಿ ಬೆನಿಫಿಟಲ್ಲಿ ನೋಟನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟು ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಏನಾಗುತ್ತೆ? ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ. ರಿಪೇರ್ಸ್ ಟು ಮಷಿನರಿ ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾದರೆ ಇವೆರಡನ್ನು ಕೂಡ ನಾವು ನೋಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಟ್ಯಾಕ್ಸ್ 30%. ಎರಡು ನೋಟನ್ನು ಮಾಡ್ಕೊಳ್ಳೋಣ. ನೋಟ್ ನಂಬರ್ 1. ನೋಟ್ ನಂಬರ್ 1 ಯಾವುದು? ಎಂಪ್ಲಾಯಿ ಬೆನಿಫಿಟ್. ಎಂಪ್ಲಾಯಿ ಬೆನಿಫಿಟ್. ಇದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ? ಸ್ಯಾಲರೀಸ್ ಟು ಎಂಪ್ಲಾಯೀಸ್. ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಎಷ್ಟಿದೆ? 50,000. 50,000. ನೆಕ್ಸ್ಟು ಲೀವ್ ಎನ್ಕ್ಯಾಶ್ಮೆಂಟ್. ಲೀವ್ ಎನ್ಕ್ಯಾಶ್ಮೆಂಟ್. ಲೀವ್ ಎನ್ಕ್ಯಾಶ್ಮೆಂಟ್ ಎಷ್ಟಿದೆ? 10,000. ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ? 60,000. ಮುಗೀತು. ನೆಕ್ಸ್ಟ್ ಇನ್ನೊಂದು ನೋಟ್ ಯಾವ್ದು ಮಾಡ್ಕೋಬೇಕು? ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ ಇದರಲ್ಲಿ ಏನು ಕೊಟ್ಟಿದ್ದಾರೆ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 20,000. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 20,000. ನೆಕ್ಸ್ಟ್ ರಿಪೇರ್ಸ್ ಟು ಮಷಿನರಿ. ರಿಪೇರ್ಸ್ ಟು ಮಷಿನರಿ 20,000. 20,000. ಟೋಟಲ್ 40,000. ಎರಡು ನೋಟನ್ನು ಮಾಡ್ಕೊಂಡಿದ್ದೀವಿ. ಈಗ ಸೊಲ್ಯೂಷನ್ ಮಾಡೋಣ. ಮೊದಲನೇ ಹೆಡ್ಡಿಂಗ್ ಯಾವ್ದು ತಗೋಬೇಕು? ಫಸ್ಟ್ ಮೈನ್ ಇನ್ಕಮ್. ಇನ್ಕಮಲ್ಲಿ ಏನು ತಗೊಳ್ತೀವಿ? ರೆವಿನ್ಯೂ ಫ್ರಮ್ ಆಪರೇಷನ್ಸ್. ರೆವಿನ್ಯೂ ಫ್ರಮ್ ಆಪರೇಷನ್ಸ್. ಡೈರೆಕ್ಟ್ ಎಂಟ್ರಿ ತಗೊಳ್ತೀವಿ. ಎಷ್ಟಿದೆ ಅಮೌಂಟು? ರೆವಿನ್ಯೂ ಫ್ರಮ್ ಆಪರೇಷನ್ಸು 8 lakhs. 8 lakhs. 8 lakhs. ನೆಕ್ಸ್ಟ್ ಸೆಕೆಂಡ್ ಮೈನ್ ಅದರ್ ಇನ್ಕಮ್. ಅದರ್ ಇನ್ಕಮ್ಸ್. ಅದರ್ ಇನ್ಕಮ್ಸ್ ಯಾವುದೂ ಇಲ್ಲ, ಹಾಗಾಗಿ ನಾವು ಇಲ್ಲಿ ಡ್ಯಾಶ್ ಹಾಕೊಳ್ತೀವಿ. ಈಗೇನು ಮಾಡಬೇಕು? ಥರ್ಡ್ ಮೈನಲ್ಲಿ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಮಾಡಬೇಕಾದಾಗ 1 + 2 ಮಾಡ್ತೀವಿ. ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ? ಅದರ್ ಇನ್ಕಮ್ಸ್ ಇಲ್ಲ, ಹಾಗಾಗಿ ಇದನ್ನ ಡೈರೆಕ್ಟಾಗಿ ತಗೊಳ್ತೀವಿ. 8 lakhs. ನೆಕ್ಸ್ಟು ಫೋರ್ತ್ ಮೈನ್ ಯಾವುದು? ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ನಲ್ಲಿ ಎಲ್ಲನೂ ಬರ್ಕೊಳ್ತೀನಿ ನಾನು.
ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್, cost of material consumed, purchase of goods, cost of material consumed ಏನು ಕೊಟ್ಟಿಲ್ಲ, ಇಲ್ಲಿ ಡ್ಯಾಶ್ ಹಾಕೊಳ್ತೀವಿ. ಪರ್ಚೇಸ್ ಆಫ್ ಗೂಡ್ಸ್ ಇದೆ, ಎಷ್ಟು? 2 lakh rupees. 2 lakh rupees. ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್ಸ್. ಎಂಪ್ಲಾಯಿ ಬೆನಿಫಿಟ್ಸ್, ಎಂಪ್ಲಾಯಿ ಬೆನಿಫಿಟನ್ನು ನಾವು ನೋಟಲ್ಲಿ ಮಾಡ್ಕೊಂಡಿದ್ದೀವಿ. ಎಷ್ಟಿದೆ? 50,000 ಪ್ಲಸ್ 10,000 60,000 ಮಾಡ್ಕೊಂಡಿದ್ದೀವಿ ನೋಟ್ ನಂಬರ್ 1ನಲ್ಲಿ. ನೋಟ್ ನಂಬರ್ 1ನಲ್ಲಿ 60,000 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. 60,000. ನೆಕ್ಸ್ಟ್ ಯಾವುದು? ಫೈನಾನ್ಸ್ ಕಾಸ್ಟ್. ಫೈನಾನ್ಸ್ ಕಾಸ್ಟು ಯಾವುದು ಕೂಡ ಕೊಟ್ಟಿಲ್ಲ, ಹಾಗಾಗಿ ನಾವಿಲ್ಲಿ ಡ್ಯಾಶ್ ಹಾಕೋತೀವಿ. ನೆಕ್ಸ್ಟು ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್. ಡಿಪ್ರಿಸಿಯೇಷನ್ ಮತ್ತು ಅಮೋರ್ಟೈಸೇಷನ್ನು ಯಾವುದು ಇಲ್ಲ, ಯಾವುದು ಕೊಟ್ಟಿಲ್ಲ, ನಾವಿಲ್ಲಿ ಡ್ಯಾಶ್ ಹಾಕೋತೀವಿ. ನೆಕ್ಸ್ಟ್ ಇನ್ನೊಂದು ಯಾವುದು? ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರು. ಇಲ್ಲಿ ಯಾವುದೆಲ್ಲ ಕೊಟ್ಟಿದ್ರು? ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ರಿಪೇರ್ಸ್ ಟು ಮಷಿನರಿ ಅಂತ ಕೊಟ್ಟಿದ್ರು. ನಾವಿಲ್ಲಿ ನೋಟಲ್ಲಿ ಮಾಡ್ಕೊಂಡಿದ್ದೀವಿ. ಅದರ್ ಎಕ್ಸ್ಪೆನ್ಸಸ್ಸು, ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ರಿಪೇರ್ಸ್ ಟು ಮೆಷಿನರಿ 20,000 ಮತ್ತು 20,000 40,000 ಮಾಡ್ಕೊಂಡಿದ್ದೀವಿ. ಹೌದಾ? ನೋಟ್ ನಂಬರ್ 2ಅಲ್ಲಿ ಮಾಡ್ಕೊಂಡಿದ್ದೀವಲ್ಲ, 40,000. ಈಗ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಮಾಡ್ತೀವಿ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ? 60,000 ಪ್ಲಸ್ 40,000 1 lakh, 1 lakh ಪ್ಲಸ್ 2 lakh 3 lakhs. 3 lakh rupees. ಈಗೇನು ಮಾಡಬೇಕು? 4th ಮೇನ್ ಆಯ್ತು. 5th ಮೇನ್ ಏನು ತಗೊಳ್ತೀವಿ? ಪ್ರಾಫಿಟ್ ಅಲ್ವಾ? ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡ್ತೀವಿ. ಪ್ರಾಫಿಟ್ ಇದೇನಿದು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನಾವು ಟ್ಯಾಕ್ಸನ್ನು ಲೆಸ್ ಮಾಡಿರೋದಿಲ್ಲ. ಇಲ್ಲಿ ಯಾವ್ಯಾವುದನ್ನು ಲೆಸ್ ಮಾಡ್ತೀವಿ? ಇನ್ಕಮ್ 3rd ಮೈನಸ್ 4th. ಇದನ್ನು ಲೆಸ್ ಮಾಡಿದರೆ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಇದು ಟೋಟಲ್ ಎಕ್ಸ್ಪೆನ್ಸಸ್. ಬಿಫೋರ್ ಟ್ಯಾಕ್ಸ್ ಎಷ್ಟಾಗುತ್ತೆ? 8 lakhs ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ಸು 3 lakhs. 8 lakh ಮೈನಸ್ 3 lakhs is equal to 5 lakhs. 5 lakhs. ಈಗೇನು ಮಾಡ್ತೀವಿ? 6th ಮೇನಲ್ಲಿ ಲೆಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? ಟ್ಯಾಕ್ಸು 30% ಕೊಟ್ಟಿದ್ದಾರೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನಲ್ಲಿ ನಾವು ಟ್ಯಾಕ್ಸನ್ನು ಲೆಸ್ ಮಾಡಬೇಕಲ್ವಾ? ಇಲ್ಲೇನು ತಗೋತೀವಿ? ಕರೆಂಟ್ ಟ್ಯಾಕ್ಸ್ ಅಟ್ 30%. ಕ್ಯಾಲ್ಕುಲೇಷನ್ ಹೇಗೆ ಮಾಡ್ಕೋತೀವಿ? ಎಷ್ಟು ಬಂದಿದೆ ನಮಗೆ ಇಲ್ಲಿ ಪ್ರಾಫಿಟ್ಟು? 5 lakh. 5 lakh ಇಂಟು 30%. 5 lakh ಮೇಲೆ 30% ಮಾಡಿದಾಗ 1,50,000 ಬರುತ್ತೆ. 1,50,000. ಇದನ್ನು ಲೆಸ್ ಮಾಡಿದರೆ ಏನು ಸಿಗುತ್ತೆ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಎಷ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್? 3,50,000. ಇಷ್ಟು ಮಾಡಿದರೆ P&L ಸ್ಟೇಟ್ಮೆಂಟ್ ಮುಗೀತು. ಇಲ್ಲಿಗೆ 2 ಕ್ವೆಶ್ಚನ್ ಪೇಪರ್ನ 2 ಪ್ರಾಬ್ಲಮ್ನ ಸೊಲ್ಯೂಷನ್ನು ಆಯಿತು. ಥ್ಯಾಂಕ್ ಯು.